ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಡಿಸಿಎಂ ಡಿಕೆಶಿ ಬಣ ಮೇಲುಗೈಯನ್ನ ಸಾಧಿಸಿದೆ. ಡಿಸಿಎಂ ಡಿಕೆಶಿಯ ಆಪ್ತ ಕೆಂಚಪ್ಪಗೌಡ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. 21 ಮತಗಳನ್ನ ಪಡೆದು ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿದ್ದಾರೆ ಕೆಂಚಪ್ಪಗೌಡ. ಒಕ್ಕಲಿಗರ ಸಂಘದ ನೂತನ ಅಧ್ಯಕ್ಷರಾಗಿ ಕೆಂಚಪ್ಪಗೌಡ ಮರು ಆಯ್ಕೆಯಾಗಿದ್ದಾರೆ. ಇನ್ನು ಉಪಾಧ್ಯಕ್ಷರಾಗಿ ಎಲ್ ಶ್ರೀನಿವಾಸ್, ಕೆವಿ ರೇಣುಕಾ ಪ್ರಸಾದ್ ಆಯ್ಕೆಯಾಗಿದ್ದಾರೆ. ಪ್ರಧಾನ ಕಾರ್ಯದರ್ಶಿಯಾಗಿ ಕೋನಪ್ಪ ರೆಡ್ಡಿ ಆಯ್ಕೆಯಾಗಿದ್ರೆ ಇನ್ನು ಖಜಾಂಚಿಯಾಗಿ ಎನ್ ಬಾಲಕೃಷ್ಣ ಆಯ್ಕೆಯಾಗಿದ್ದಾರೆ. ಈ ಮೂಲಕ ಕೇಂದ್ರ ಸಚಿವ ಎಚ್ಡಿಕೆ ಬೆಂಬಲಿಗ ಡಾಕ್ಟರ್ ಆಂಜಿನಪ್ಪಗೆ ಸೋಲಾಗಿದೆ. ಚನ್ನಪಟ್ಟಣ ಬಳಿಕ ಒಕ್ಕಲಿಗರ ಸಂಘದ ಚುನಾವಣೆಯಲ್ಲೂ ಕೂಡ ಎಚ್ಡಿಕೆಗೆ ಮುಖಭಂಗ ಆಗಿದೆ. ಎಚ್ಡಿಕೆಗೆ ಸೋಲಿನ ಮೇಲೆ ಸೋಲಿನ ಹೊಡೆತವನ್ನ ನೀಡುತ್ತಿದ್ದಾರೆ ಡಿಸಿಎಂ ಡಿಕೆಶಿ. ರಾಜ್ಯ ಒಕ್ಕಲಿಗರ ಸಂಘದಲ್ಲೂ ಹಿಡಿತವನ್ನ ಸಾಧಿಸಿದ ಕನಕಪುರದ ಬಂಡೆ. ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಚುನಾವಣೆ ಆಗಿದೆ. ಆದ್ರೆ ಇಲ್ಲಿ ಡಿಕೆಶಿ ಬಣದವರಿಗೆ ಮೇಲುಗೈಯನ್ನ ಸಾಧಿಸಿಬಿಟ್ಟಿದ್ದಾರೆ. ಡಿಸಿಎಂ ಡಿಕೆಶಿಯ ಆಪ್ತ ಕೆಂಚಪ್ಪಗೌಡ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಿದ್ದಾರೆ. 21 ಮತಗಳನ್ನ ಪಡೆದು ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿದ್ದಾರೆ ಕೆಂಚಪ್ಪಗೌಡ. ಏನೋ ಕೆಂಚಪ್ಪಗೌಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತರು. ಹೀಗಾಗಿ ಡಿಕೆಶಿ ಬಣದವರೇ ರಾಜ್ಯ ಒಕ್ಕಲಿಗರ ಸಂಘದ ಚುನಾವಣೆಯಲ್ಲೂ ಕೂಡ ಮೇಲುಗೈಯನ್ನ ಸಾಧಿಸಿದ್ದಾರೆ. ಈ ಮೂಲಕ ಒಕ್ಕಲಿಗರ ಸಂಘದ ನೂತನ ಅಧ್ಯಕ್ಷರಾಗಿ ಕೆಂಚಪ್ಪಗೌಡ ಮರು ಆಯ್ಕೆಯಾಗಿದ್ದಾರೆ. ಇನ್ನು ಉಪಾಧ್ಯಕ್ಷರಾಗಿ ಎಲ್ ಶ್ರೀನಿವಾಸ್, ಕೆವಿ ರೇಣುಕಾ ಪ್ರಸಾದ್ ಆಯ್ಕೆಯಾಗಿದ್ದಾರೆ. ಇನ್ನು ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಕೋನಪ್ಪ ರೆಡ್ಡಿ, ಇನ್ನು ಖಜಾಂಚಿಯಾಗಿ ಎನ್ ಬಾಲಕೃಷ್ಣ ಆಯ್ಕೆಯಾಗಿದ್ದಾರೆ. ಈ ಮೂಲಕವಾಗಿ ಕೇಂದ್ರ ಸಚಿವ ಎಚ್ಡಿಕೆಯ ಬೆಂಬಲಿಗ ಡಾಕ್ಟರ್ ಆಂಜಿನಪ್ಪಗೆ ಸೋಲಾಗಿದೆ. ಚನ್ನಪಟ್ಟಣದ ಉಪಚುನಾವಣೆಯಲ್ಲೂ ಕೂಡ ಸೋಲನ್ನ ಕಂಡಿದ್ರು ಎಚ್ಡಿಕೆ. ಈಗ ಚನ್ನಪಟ್ಟಣದ ಬಳಿಕ ಒಕ್ಕಲಿಗರ ಸಂಘದ ಚುನಾವಣೆಯಲ್ಲೂ ಕೂಡ ದೊಡ್ಡ ಮಟ್ಟದ ಮುಖಭಂಗ ಆಗಿದೆ. ಒಂದು ರೀತಿಯಾಗಿ ಸೋಲಿನ ಮೇಲೆ ಸೋಲನ್ನ ಈ ಹೊಡೆತವನ್ನ ನೀಡ್ತಿದ್ದಾರೆ ಡಿಸಿಎಂ ಡಿಕೆಶಿ ಅವರು. ಉಪಚುನಾವಣೆಯಲ್ಲೂ ಕೂಡ ಈ ಬಾರಿ ಜೆಡಿಎಸ್ಗೆ ದೊಡ್ಡ ಮಟ್ಟದ ಮುಖಭಂಗ ಆಗಿದೆ. ಚನ್ನಪಟ್ಟಣವೂ ಕೂಡ ಕಳೆದುಕೊಳ್ತಾರೆ. ಅಂದ್ರೆ ಸ್ವತಃ ಎಚ್ಡಿಕೆ ಅವರಿಂದನೇ ತೆರವಾಗಿರುವಂತಹ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಹ್ಯಾಟ್ರಿಕ್ ಆಗಿ ಸೋಲನ್ನ ಕಂಡುಕೊಂಡಿದ್ದಾರೆ. ಈ ಮೂಲಕವಾಗಿ ಒಂದು ಹೊತ್ತಿನಲ್ಲಿ ಜೆಡಿಎಸ್ನ ಭದ್ರಕೋಟೆಯಾಗಿದ್ದಂತಹ ಹಲವು ಕ್ಷೇತ್ರಗಳಲ್ಲಿ ಈಗ ಕಾಂಗ್ರೆಸ್ನ ಬಾವುಟಗಳು ಹಾರ್ತಾ ಇದೆ. ಎಲ್ಲ ಸೋಲಿನ ನಂತರ ರಾಜ್ಯ ಒಕ್ಕಲಿಗರ ಸಂಘದ ಚುನಾವಣೆಯಲ್ಲೂ ಕೂಡ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಮುಖಭಂಗ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತರು ಕೆಂಚಪ್ಪಗೌಡ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಡಿಕೆಶಿ ಬಣದವರು ಮೇಲುಗೈಯನ್ನ ಸಾಧಿಸಿಬಿಟ್ಟಿದ್ದಾರೆ. ಹೀಗಾಗಿನೇ ಇದರಲ್ಲೂ ಕೂಡ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಮುಖಭಂಗ ಆಗಿದೆ. ಎಚ್ಡಿ ಕುಮಾರಸ್ವಾಮಿ ಅವರ ಬೆಂಬಲಿಗ ಡಾಕ್ಟರ್ ಆಂಜಿನಪ್ಪಗೆ ಸೋಲಾಗಿದೆ.